ಧನುರಾಶಿ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಪ್ರೀತಿ ಪ್ರೇಮ ಇತ್ಯಾದಿಗಳನ್ನು ತಿಳಿಸೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ಯಾವುದೋ ಉತ್ತಮವಾದಂತಹ ಸಮಯವನ್ನು ಸಂದರ್ಭವನ್ನು ನೋಡಿ ಅಭಿಪ್ರಾಯವನ್ನು ತಿಳಿಸ್ತಕ್ಕಂತಹದ್ದು ಒಳ್ಳೆಯದು. ಕಾರಣ ಅದಕ್ಕೆ ವಿರುದ್ಧವಾದಂತಹ ಏನಾದರೂ ಮನಸ್ಥಿತಿ ಇದ್ದಾಗ ಒಂದೇ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಹಾಗೇ ಮುಂದುವರ್ಕೊಂಡು ಹೋದರೆ ಮುಂದಿನ ದಿನಮಾನದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರ ಸಹಾಯ ನಿಮಗೆ ಬೇಕಾಗಬಹುದು. ಸ್ನೇಹಿತರನ್ನು ಚೆನ್ನಾಗಿ ಇಟ್ಕೊಂಡಿರಬೇಕಾದಂಥದ್ದು. ಅವರ ವಿಶ್ವಾಸ, ಅವರ ಬೆಂಬಲ ಎಲ್ಲವೂ ಕೂಡ ನಿಮಗೆ ಅಗತ್ಯ ಇರುತ್ತೆ. ದಲ್ಲಾಳಿಗಳು ಮತ್ತು ನಿತ್ಯ ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯ ಸಾಧ್ಯತೆ, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕಾನೂನಿಗಿಂತ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ವ್ಯವಹಾರದಿಂದ ಮನೆಯ ವಾತಾವರಣವೂ ಕೂಡ ಹದಗೆಡುತ್ತೆ. ಯಾರ ಹತ್ರನೋ ವ್ಯವಹಾರ ಮಾಡಿರ್ತೀರಿ, ಅವರು ಮನೆಯ ಮುಂದೆ ಬಂದು ನಿಂತಾಗ ಇಡೀ ಮನೆಯ ಮರ್ಯಾದೆ ಹೋಗ್ತಕ್ಕಂತಹದ್ದು. ಇದನ್ನು ಗಮನಿಸಬೇಕಾಗತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ, ಆದರೆ ನಿಮ್ಮ ವ್ಯವಹಾರದಿಂದ ಅದೆಲ್ಲವೂ ಕೂಡ ದೂರವಾಗಿ ಮನೆಯ ಸದಸ್ಯರ ಜೊತೆಯಲ್ಲೇ ನಿಷ್ಠುರ ಜಗಳ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಚಂಡಿಕಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಮಕರ ರಾಶಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಿ. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರ ಸಹಾಯ ಸಹಕಾರ ಯಾವ ಕ್ಷಣದಲ್ಲಿ ಬೇಕಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಆಸ್ತಿಯ ವಿಚಾರದಲ್ಲಿ ರಾಜಿಯನ್ನು ಮಾಡ್ಕೊಳ್ತೀರಿ. ಮದುವೆಯ ವಿಚಾರವನ್ನು ಮಾಡೋದಕ್ಕೆ ಯೋಗ್ಯವಾದಂತಹ ಸಮಯ ಇದು. ತುಂಬ ಮುಖ್ಯವಾದಂತಹ ಕೆಲಸವನ್ನು ಯಾವುದೋ ಅಜ್ಞಾನದಿಂದ ಮರೆಯುವಂತಹ ಸಾಧ್ಯತೆಗಳಿದೆ. ಇವೆಲ್ಲವನ್ನು ಗಮನಿಸಿದಾಗ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ. ಅದರಲ್ಲೂ ಕ್ರೀಡಾಪಟುಗಳಿಗೆ ತುಂಬ ಶುಭವಾದಂತಹ ದಿವಸ. ಜೂಜುಕೋರರಿಗೆ ತುಂಬ ಹಿನ್ನಡೆಯಾಗ್ತಕ್ಕಂಥದ್ದು, ಸಿಕ್ಕಿ ಬೀಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡಿ ಸರಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಅಂತಕ್ಕಂಥದ್ದು. ಕಠಿಣ ಪರಿಶ್ರಮ, ಬುದ್ಧಿವಂತಿಕೆ, ಕಷ್ಟಕರವಾದಂತಹ ಕೆಲಸಗಳನ್ನೂ ಕೂಡ ಮಾರ್ಪಾಟು ಮಾಡ್ತಕ್ಕಂತಹ ಶಕ್ತಿ ಅದಕ್ಕೆ ಬರುವಂಥದ್ದಾಗತ್ತೆ. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮಧುಮೇಹಿಗಳಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದಿದೆ. ಮಕ್ಕಳ ವಸ್ತ್ರ ಉಡುಗೊರೆಯಾಗಿ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸದ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳಿ, ಅದು ನಿಮಗೆ ಕ್ಷೇಮವಾಗಿರುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸಬೇಕು. ಸ್ನೇಹಿತರ ಕುಟುಂಬಸ್ಥರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಗಂಭೀರವಾಗಿ ಪರಿಗಣಿಸಿ, ಅದು ನಿಮಗೆ ಕ್ಷೇಮವನ್ನು ತರುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.